ಸ್ವಲ್ಪ ಹೇರ್ ಸ್ಟೈಲ್ಗಳು ಆ ಸ್ಪೆಸಿಫಿಕ್ ಫೇಸ್ ಶೇಪ್ಗಷ್ಟು ಸೂಟ್ ಆಗ್ತಿರ್ತಾವೆ. ಫೇಸ್ ಶೇಪ್ ಯಾವುದೊಂದು ಕಂಡು ಹಿಡಿದು ಪರ್ಫೆಕ್ಟ್ ಹೇರ್ ಸ್ಟೈಲ್ನ ಹೆಂಗೆ ಚೂಸ್ ಮಾಡೋದು ಅಂತ ಹೇಳ್ತೀನಿ. ಸೇಮ್ ಹೇರ್ ಕಟ್ ಮಾಡಿಸಿ ನಿಮ್ಮ ದೋಸ್ತ್ ಕಾಣ್ತಿರ್ತಾನಲ್ಲ ಓವರ್ ಬಾಯ್, ಅದ್ರ ನೀವು ಕಾಣ್ತಿರ್ತೀರಿ. ಸೊ ನಮಸ್ಕಾರಪ್ಪ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸ್ಟೈಲ್ ಇನ್ ಕನ್ನಡ. ಸೊ ಗಾಯ್ಸ್, ಹೋದ ವಿಡಿಯೋದಾಗ 4 ಫೇಸ್ ಶೇಪ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಾಗ ಉಳಿದಿದ್ದು ಯಾವುದಲ್ಲ ಅವ್ನು ತಿಳಿಸ್ಕೊಡ್ತೀನಿ, ಅದಕ್ಕೆ ವಿಡಿಯೋ ಪೂರ್ತಿ ನೋಡ್ರಿ. ಮತ್ತು ಅದ್ರ ಜೊತೆ ಆ ಫೇಸ್ ಶೇಪ್ ಹೊಂದಿರೋ ಕೆಲವು ಸೆಲೆಬ್ರಿಟೀಸ್ಗಳ ಬಗ್ಗೆ ಹೇಳ್ತೀನಿ, ಅವ್ರ ಹೇರ್ ಸ್ಟೈಲ್ ನೀವು ಫಾಲೋ ಮಾಡಬಹುದು. ಅದಕ್ಕಿಂತ ಮೊದಲು ನಿಮಗಿದು ಒಂದು ಸಲ ಆದರೂ ಅನಿಸಿರ್ಬೋದು, ಏನಂದ್ರೆ ನಿಮ್ಗೊಂದು ಹೇರ್ ಸ್ಟೈಲ ಭಾಳ ಇಷ್ಟ ಆಗಿರ್ತೈತಿ, ಅದನ್ನು ಮಾಡಿಸ್ಕೋಬೇಕಂತ ನೀವು ಭಾಳ ದಿನದಿಂದ ಅನ್ಕೊಂಡಿರ್ತೀರಿ. ಆಮೇಲೆ ಕಟ್ಟಿಂಗ್ ಅಂಗಡಿಗೆ ಹೋಗಿ ನೀವು ಆ ಹೇರ್ ಸ್ಟೈಲ್ ಫೋಟೋ ತೋರಿಸಿ ಸೇಮ್ ಕಟ್ಟಿಂಗ್ ಮಾಡಿಸ್ಕೊಂಬಂದಿರ್ತೀರಿ, ಆದರೆ ನಿಮ್ಗೆ ಅದು ಸೂಟ್ ಆಗಿರೋದಿಲ್ಲ. ಹಂಗ್ಯಾಕೆ ಅಂತ ನಿಮ್ಗೆ ಅನಿಸ್ಬೋದು. ಇಲ್ಲಾಂದ್ರೆ ನಿಮ್ಮ ದೋಸ್ತ್ ಒಂದು ಹೇರ್ ಕಟ್ ಮಾಡಿಸ್ಕೊಂಬಂದಿರ್ತಾನೆ, ಅದು ಅವ್ಗೆ ಮಸ್ತ್ ಸೂಟ್ ಆಗಿರ್ತೈತಿ. ಆದ್ರೆ ಅದೇ ಸೇಮ್ ಹೇರ್ ಕಟ್ ನೀವು ಮಾಡಿಸಿದ ಮೇಲೆ ನಿಮ್ಮ ದೋಸ್ತಗೆ ಸೂಟ್ ಆದಂಗೆ ಆ ಹೇರ್ ಸ್ಟೈಲ್ ನಿಮಗೆ ಸೂಟ್ ಆಗ್ತಿರೋದಿಲ್ಲ. ನೀವು ಅವಾಗ ಚಂದ ಕಾಣೋದಕ್ಕಿಂತ ಇನ್ನಷ್ಟು ಅಗ್ಲಿಯಾಗಿ ಕಾಣಿಸ್ತಿರ್ತೀರಿ. ಯಾಕಂದ್ರೆ ಇಬ್ಬರದು ಫೇಸ್ ಶೇಪ್ ಡಿಫ್ರೆಂಟ್ ಇರ್ತೈತಿ. ನಿಮ್ಮ ದೋಸ್ತ ಅವಂಗೆ ಹೊಂದುವಂಥ ಹೇರ್ ಸ್ಟೈಲ್ ಮಾಡ್ಕೊಂಡಿರ್ತಾನೆ, ನೀವು ನಿಮಗೆ ಹೊಂದುವಂಥ ಹೇರ್ ಸ್ಟೈಲ್ ಮಾಡ್ಕೋಬೇಕು. ಹೆಂಗಂದ್ರೆ ಫಸ್ಟ್ ನೀವು ನಿಮ್ದು ಫೇಸ್ ಶೇಪ್ ಯಾವ್ದೈತೆ ಅಂತ ಐಡೆಂಟಿಫೈ ಮಾಡ್ಕೋಬೇಕು, ಆಮೇಲೆ ಅದಕ್ಕೆ ಹೊಂದುವಂಥ ಪರ್ಫೆಕ್ಟ್ ಹೇರ್ ಸ್ಟೈಲ್ನ ನೀವು ಚೂಸ್ ಮಾಡ್ಕೋಬೇಕಾಗ್ತೈತಿ. ಫೇಸ್ ಶೇಪ್ ಐಡೆಂಟಿಫೈ ಮಾಡೋದು ಭಾಳ ಈಸಿ. ಹೆಂಗಂದ್ರೆ ನಿಮ್ಮ ಮುಖದೊಳಗೆ ಫೋರ್ಹೆಡ್, ಚೀಕ್ ಬೋನ್ಸ್, ಜಾಲೈನ್ ಅಂತ ಇರ್ತಾವೆ, ಅವು ನಿಮ್ಗೆ ಗೊತ್ತಾ ಇರ್ತೈತಿ. ಅವುಗಳ ಸೈಜ್ ಮೇಲೆ ನೀವು ನಿಮ್ಮ ಫೇಸ್ ಶೇಪನ್ನು ಕಂಡು ಹಿಡಿಬೋದು. ಓಕೆ, ಈಗ ಹೇಳೋ 4 ಫೇಸ್ ಶೇಪ್ ಯಾವಂದ್ರೆ, ಒಂದನೇದು ಟ್ರಯಾಂಗಲ್ ಫೇಸ್, ಎರಡನೇದು ಡೈಮಂಡ್ ಫೇಸ್, ಮೂರನೇದು ಆಬ್ಲಾಂಗ್ ಫೇಸ್, ಮತ್ತು 4ನೇದು ರೆಕ್ಟ್ಯಾಂಗಲ್ ಫೇಸ್. ನಂಬರ್ 1 ಟ್ರಯಾಂಗಲ್ ಫೇಸ್ ಶೇಪ್. ಇಲ್ಲಿ ನಿಮ್ಮ ಜಾಲೈನ್ ಭಾಳ ವೈಡರ್ ಆಗಿರ್ತಾವೆ. ಇದನ್ನು ಹೆಂಗೆ ಕಂಡು ಹಿಡಿದಂದ್ರೆ, ನಿಮ್ಮ ಮುಖ ನೋಡೋಕೆ ಈ ಫೋಟೋದಾಗ ಐತೆ ನೋಡ್ರಿ, ಹಂಗೆ ತ್ರಿಭುಜದ ಆಕಾರದಾಗ ಇರ್ತೈತಿ. ಅಂದ್ರೆ ನಿಮ್ಮ ಫೋರ್ಹೆಡ್ ಮತ್ತು ಚೀಕ್ ಬೋನ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ನಿಮ್ಮ ಜಾಲೈನ್ ಅಗಲಕ್ಕೆ ಭಾಳ ಹೆಚ್ಚಿಗೆ ಇರ್ತೈತಿ. ಇಲ್ಲಿ ನೀವು ಸೈಡ್ ಫೇಡೆಡ್ ಹೇರ್ ಸ್ಟೈಲ್ಗಳು ಇರ್ತಾವಲ್ಲ, ಅವ್ನು ಚೂಸ್ ಮಾಡ್ಕೋಬಾರ್ದು. ಯಾಕಂದ್ರೆ ನಿಮ್ಮ ಮುಖ ತ್ರಿಭುಜದ ಆಕಾರ ಇರೋ ಸಂಬಂಧ ಅದನ್ನು ಬ್ಯಾಲೆನ್ಸ್ ಔಟ್ ಮಾಡೋಕೆ ನೀವು ಸೈಡ್ಸಲ್ಲಿ ಸ್ವಲ್ಪ ಕೂದಲ ಬಿಟ್ಟಿರ್ಬೇಕು. ಇಲ್ಲಿ ನೀವು ಫೋರ್ಹೆಡ್ ಕವರ್ ಮಾಡ್ಕೋಬಾರ್ದು ಮತ್ತು ಶಾರ್ಟ್ ಹೇರ್ ಸ್ಟೈಲ್ಗಳನ್ನ ಚೂಸ್ ಮಾಡ್ಕೋಬಾರ್ದು. ಇದಕ್ಕೆ ಹೊಂದುವಂಥ ಬೆಸ್ಟ್ ಹೇರ್ ಸ್ಟೈಲ್ ಯಾವಪ್ಪ ಅಂದ್ರೆ ಕಾಂಬ್ ಓವರ್ ಹೇರ್ ಸ್ಟೈಲ್ ಮತ್ತು ಟೆಕ್ಸ್ಟೈಲ್ಡ್ ಕ್ವಿಫ್ ಹೇರ್ ಸ್ಟೈಲ್. ಈ ಫೋಟೋದಾಗ ಅದಾವ ನೋಡ್ರಿ, ಈ ಹೇರ್ ಸ್ಟೈಲ್ಗಳನ್ನು ನೀವು ಮಾಡ್ಕೋಬೋದು. ಮತ್ತು ನಿಮ್ಮ ಮನ್ಯಾಗ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲಂದ್ರೆ ನೀವು ಸಾಧ್ಯ ಆದ್ರೆ ಲಾಂಗ್ ಹೇರ್ನ ಕ್ಯಾರಿ ಮಾಡೋಕೆ ಟ್ರೈ ಮಾಡ್ಬೋದು. ಯಾಕಂದ್ರೆ ಈ ಫೇಸ್ ಶೇಪ್ಗೆ ಲಾಂಗ್ ಹೇರ್ ಮಸ್ತ್ ಸೂಟ್ ಆಗ್ತಾವೆ. ಸೆಲಿಬ್ರಿಟಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ದಿಗಂತ್ ಅವ್ರು ಮತ್ತು ರಾಬರ್ಟ್ ಪ್ಯಾಟಿನ್ಸನ್ ಅವರು, ಇವ್ರ ಹೇರ್ ಸ್ಟೈಲ್ಗಳನ್ನು ನೀವು ಫಾಲೋ ಮಾಡಬಹುದು. ನಂಬರ್ 2 ಡೈಮಂಡ್ ಫೇಸ್ ಶೇಪ್. ಇದು ಭಾಳ ರೇರ್ ಫೇಸ್ ಶೇಪ್ ಐತಿ. ಇದನ್ನು ಹೆಂಗೆ ಕಂಡು ಹಿಡಿದಂದ್ರೆ, ಇಲ್ಲಿ ನಿಮ್ಮ ಚೀಕ್ ಬೋನ್ಸ್ಗಳು ಭಾಳ ವೈಡ್ ಇರ್ತಾವೆ, ಫೋರ್ಹೆಡ್ ಮತ್ತು ಜಾಲೈನ್ ನ್ಯಾರೋ ಶೇಪ್ನಲ್ಲಿ ಇರ್ತಾವೆ. ಅಂದ್ರೆ ಈ ಫೋಟೋದಾಗ ಐತೆ ನೋಡ್ರಿ, ಹಂಗೆ ಈ ಫೇಸ್ ಶೇಪ್ ಇರ್ತೈತಿ, ಅದಕ್ಕೆ ಇದನ್ನು ಡೈಮಂಡ್ ಫೇಸ್ ಶೇಪ್ ಅಂತಾರೆ. ಇಲ್ಲಿ ಯಾವ ಹೇರ್ ಸ್ಟೈಲ್ ಬೆಸ್ಟ್ ಇರ್ತಾವಪ್ಪ ಅಂದ್ರೆ ಸೈಡ್ ಫ್ರಿಂಜ್ ಹೇರ್ ಸ್ಟೈಲ್, ಸ್ಲಿಕ್ ಬ್ಯಾಕ್ ಹೇರ್ ಸ್ಟೈಲ್. ಮತ್ತು ಈ ಫೋಟೋದಾಗ ಅದಾವ ನೋಡ್ರಿ, ಅವು ಹೇರ್ ಸ್ಟೈಲ್ಗಳನ್ನು ನೀವು ಮಾಡ್ಕೋಬೋದು. ಸೆಲಿಬ್ರಿಟೀಸ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ರಿತಿಕ್ ರೋಷನ್ ಅವ್ರು ಮತ್ತು ಕಾರ್ತಿಕ್ ಆರ್ಯನ್ ಅವ್ರು, ಇವ್ರ ಫೇಸ್ ಶೇಪ್ ಡೈಮಂಡ್ ಐತಿ, ನೀವು ಇವ್ರ ಹೇರ್ ಸ್ಟೈಲ್ನ ಫಾಲೋ ಮಾಡ್ಬೋದು. ನಂಬರ್ 3 ಆಬ್ಲಾಂಗ್ ಫೇಸ್ ಶೇಪ್. ಆಬ್ಲಾಂಗ್ ಫೇಸ್ ಶೇಪ್ ಅಂದ್ರೆ ನಿಮ್ಮ ಮುಖ ಇಲ್ಲಿ ಭಾಳ ಉದ್ದಿರ್ತೈತಿ, ಅಗಲಕ್ಕೆ ಕಡಿಮೆ ಇರ್ತೈತಿ. ಫೋರ್ಹೆಡ್, ಚೀಕ್ ಬೋನ್ಸ್, ಜಾಲೈನ್ಗಳ ವಿಡ್ತ್ ಆಲ್ಮೋಸ್ಟ್ ಸೇಮ್ ಇರ್ತೈತಿ. ನಿಮ್ಮ ಚಿನ್ನ ಸ್ವಲ್ಪ ರೌಂಡ್ ಶೇಪ್ನಲ್ಲಿ ಇರ್ತೈತಿ, ಆದರೆ ನಿಮ್ಮ ಮುಖ ನಾರ್ಮಲ್ಗಿಂತ ಸ್ವಲ್ಪ ಹೆಚ್ಚು ಉದ್ದಿರ್ತೈತಿ, ಅದಕ್ಕೆ ಇದನ್ನು ಆಬ್ಲಾಂಗ್ ಫೇಸ್ ಶೇಪ್ ಅಂತಾರೆ. ಇಲ್ಲಿ ನೀವು ಸೈಡ್ಸಲ್ಲಿ ಶಾರ್ಟ್ ಇರೋ ಹೇರ್ ಸ್ಟೈಲ್ ಮಾಡಿಸ್ಬಾರ್ದು, ಯಾಕಂದ್ರೆ ನೀವು ಹಿಂಗೆ ಮಾಡಿಸಿದ್ರಂದ್ರೆ ನಿಮ್ಮ ಮುಖ ಇನ್ನಷ್ಟು ಉದ್ದ ಕಾಣಿಸ್ತೈತಿ. ಅದಕ್ಕೆ ಅದನ್ನು ಬ್ಯಾಲೆನ್ಸ್ ಔಟ್ ಮಾಡೋಕೆ ಸೈಡಲ್ಲಿ ಸ್ವಲ್ಪ ಕೂದಲ ಬಿಟ್ಟಿರ್ಬೇಕು. ಇದಕ್ಕೆ ಯಾವ ಹೇರ್ ಸ್ಟೈಲ್ ಸೂಟ್ ಹಾಕವಪ್ಪ ಅಂದ್ರೆ ಸೈಡ್ ಪಾರ್ಟ್ ಹೇರ್ ಸ್ಟೈಲ್ ಮತ್ತು ಸ್ಪೈಕಿ ಹೇರ್ ಸ್ಟೈಲ್. ಈ ಫೋಟೋದಾಗ ಅದಾವ ನೋಡ್ರಿ, ಅವನು ನೀವು ಟ್ರೈ ಮಾಡ್ಬೋದು. ಸೆಲಿಬ್ರಿಟೀಸ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಉಪೇಂದ್ರ ಅವ್ರು ಮತ್ತು ಅಜಯ್ ದೇವ್ಗನ್ ಅವ್ರು, ಇವ್ರ ಫೇಸ್ ಆಬ್ಲಾಂಗ್ ಐತಿ, ನೀವು ಇವ್ರ ಹೇರ್ ಸ್ಟೈಲ್ನ ಫಾಲೋ ಮಾಡಬಹುದು. ನಂಬರ್ 4 ರೆಕ್ಟ್ಯಾಂಗಲ್ ಫೇಸ್ ಶೇಪ್. ಇದು ಸೇಮ್ ಆಬ್ಲಾಂಗ್ ಫೇಸ್ ಶೇಪ್ ಗತನೇ ಇರ್ತೈತಿ, ಆದರೆ ಇಲ್ಲಿ ಶಾರ್ಪ್ ಎಡ್ಜಸ್ ಇರ್ತಾವೆ. ಸ್ಕ್ವೇರ್ ಫೇಸ್ ಶೇಪ್ ಒಳಗೆ ಇರ್ತೈತಲ್ಲ ಹಂಗೆ ಫೋರ್ಹೆಡ್, ಚೀಕ್ ಬೋನ್ಸ್, ಜಾಲೈನ್ಗಳು ಸಿಮಿಟ್ರಿಕಲ್ ಆಗಿರ್ತಾವೆ ಮತ್ತು ಸೇಮ್ ವಿಡ್ತ್ ಹೊಂದಿರ್ತಾವೆ. ಇಲ್ಲಿ ನೀವು ಸೈಡಿಗೆ 0 ಇರೋ ಹೇರ್ ಸ್ಟೈಲ್ ಮತ್ತು ಅಂಡರ್ ಕಟ್ ಹೇರ್ ಸ್ಟೈಲ್ಸ್ ಅದು ಮಾಡಿಸ್ಬಾರ್ದು, ಯಾಕಂದ್ರೆ ನಿಮ್ಮ ಮುಖ ಇನ್ನಷ್ಟು ಉದ್ದ ಕಾಣಿಸ್ತೈತಿ ಮತ್ತು ಅಸಹ್ಯ ಕಾಣಿಸ್ತೈತಿ. ಅದಕ್ಕೆ ಸೈಡಿಗೆ ಒಟ್ಟು 0 ಮಾಡಿಸ್ಬಾರ್ದು ಮತ್ತು ಸ್ವಲ್ಪ ಕೂದಲ ಬಿಡ್ಬೇಕು. ಇದಕ್ಕೆ ಹೊಂದುವಂಥ ಬೆಸ್ಟ್ ಹೇರ್ ಸ್ಟೈಲ್ ಯಾವಪ್ಪ ಅಂದ್ರೆ ಕ್ಲಾಸಿಕ್ ಕಾಂಬೋ ಓವರ್ ಹೇರ್ ಸ್ಟೈಲ್ ಮತ್ತು ಸೈಡ್ ಸ್ವೆಪ್ಟ್ ಹೇರ್ ಸ್ಟೈಲ್. ಈ ಫೋಟೋದಾಗ ಅದಾವ ನೋಡ್ರಿ, ಈ ಹೇರ್ ಸ್ಟೈಲ್ಸ್ನು ನೀವು ಮಾಡಿಸ್ಬೋದು. ಸೆಲಿಬ್ರಿಟೀಸ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಶುಭ್ಮನ್ ಗಿಲ್ ಅವ್ರು ಮತ್ತು ಬೆನ್ ಎಫ್ಲಿಕ್ ಅವ್ರು, ಇವರ ಫೇಸ್ ರೆಕ್ಟ್ಯಾಂಗಲ್ ಐತಿ, ನೀವು ಇವ್ರ ಹೇರ್ ಸ್ಟೈಲ್ಗಳನ್ನು ಫಾಲೋ ಮಾಡಬಹುದು.
ಇಷ್ಟ ಈ ವಿಡಿಯೋದಾಗ ಹೇಳಿದ್ದೆ. ನಿಮ್ಗೇನಾರು ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.